ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರೇಷನಿಂಗ್ ಮೂಲಕ ವಾರದಲ್ಲಿ 4 ದಿನ ನೀರು ಸರಬರಾಜು ಮಾಡಲು ಮಂಗಳೂರಿನ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಇದು ನಗರ ವ್ಯಾಪ್ತಿಯಲ್ಲಿ ವ್ಯಾಪಕ ನೀರಿನ ಅಭಾವವನ್ನು ಸೃಷ್ಟಿಸಿದೆ. ಹೀಗಾಗಿ ರೇಷನಿಂಗ್ ವ್ಯವಸ್ಥೆಯನ್ನ ಕೈಬಿಡಬೇಕೆಂಬ ಒತ್ತಾಯ ಜನಪ್ರತಿನಿಧಿಗಳಿಂದ ಕೇಳಿಬಂದಿದೆ. ಮಂಗಳೂರಲ್ಲಿ ಕುಡಿಯುವ ನೀರಿಗೆ ತಾತ್ವಾರ. 4 ದಿನಗಳ ಕಾಲ ನೀರು ಪೂರೈಕೆ, 2 ದಿನ ಸ್ಥಗಿತ. ಮಂಗಳೂರಿನ ಕಾಲು ಭಾಗಕ್ಕೆ ಕಳೆದ 1 ವಾರದಿಂದ ನೀರೇ ಬರ್ತಾ ಇಲ್ಲ ಎನ್ನುವ ಜನರ ಆಕ್ರೋಶ. ರೇಷನಿಂಗ್ ವ್ಯವಸ್ಥೆ ಕೈಬಿಡಲು ಜನಪ್ರತಿನಿಧಿಗಳಿಂದ ಒಕ್ಕೊರಲಿನ ಆಗ್ರಹ. ಇದು ಮಂಗಳೂರಲ್ಲಿ ಸದ್ಯಕ್ಕೆ ಕಂಡುಬರ್ತಾ ಇರುವ ಪರಿಸ್ಥಿತಿ. ಹೌದು, ಮಂಗಳೂರು ನಗರವನ್ನ 2 ವರ್ಷಗಳ ಹಿಂದೆ ಕಂಗೆಡಿಸಿದ್ದ ನೀರಿನ ಸಮಸ್ಯೆ ಮತ್ತೆ ಕಾಡತೊಡಗಿದೆ. ಇದರಿಂದಾಗಿ ಜನತೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಯಾಗಿ ಗುರುತಿಸಿಕೊಂಡಿರುವ ನೇತ್ರಾವತಿ ನದಿಯಲ್ಲಿ ನೀರಿನ ಒಳಹರಿವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ತುಂಬೆ ಅಣೆಕಟ್ಟಿನಲ್ಲಿ ದಿನೇ ದಿನೇ ನೀರಿನ ಮಟ್ಟ ಇಳಿಮುಖವಾಗ್ತಾ ಇದೆ. 6 ಮೀಟರ್ ಎತ್ತರಕ್ಕೆ ಸಂಗ್ರಹಿಸಿದ್ದ ನೀರಿನ ಮಟ್ಟ 5.18 ಮೀಟರ್ಗೆ ಇಳಿಮುಖಗೊಂಡಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಪಡಿತರ ಮಾದರಿಯಲ್ಲಿ ನೀರು ಪೂರೈಕೆ ಮಾಡಲು ಮಂಗಳೂರು ಪಾಲಿಕೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈ ರೇಷನಿಂಗ್ ವ್ಯವಸ್ಥೆ ಶುರುವಾಗ್ತಾ ಇದ್ದಂತೆ ನಗರದ ಹಲವು ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ತೀವ್ರಗೊಳ್ತಾ ಇದ್ದು, ಈ ಹಿಂದೆ 2 ದಿನಕ್ಕೊಮ್ಮೆ ಬರ್ತಾ ಇದ್ದ ನೀರು ಈಗ 5-6 ದಿನ ಕಳೆದರೂ ಸರಬರಾಜಾಗ್ತಾ ಇಲ್ಲ ಎನ್ನುವ ದೂರುಗಳು ಬಂದಿವೆ. ಮತ್ತೊಂದೆಡೆ ಈ ಮೊದಲಿನಂತೆ ನೀರು ಸರಬರಾಜು ಮಾಡಿದ್ರೂ ಇನ್ನು 48 ದಿನಗಳಿಗೆ ಬೇಕಾಗುವಷ್ಟು ನೀರು ತುಂಬೆ ಡ್ಯಾಂನಲ್ಲಿದ್ದು, ನೀರಿನ ರೇಷನಿಂಗ್ ವ್ಯವಸ್ಥೆ ಮಾಡದೇ ಇರೋದು ಸದ್ಯ ಪರಿಸ್ಥಿತಿಯಲ್ಲಿ ಸೂಕ್ತವಲ್ಲ ಎನ್ನುವುದು ಸ್ಥಳೀಯ ಜನಪ್ರತಿನಿಧಿಗಳ ವಾದವಾಗಿದೆ. ಈ ನಿಟ್ಟಿನಲ್ಲಿ ಮಂಗಳೂರಿನ ಶಾಸಕದ್ವಯರು ತುಂಬೆ ಹೊಸ ಡ್ಯಾಂ ಮತ್ತು ಶಂಪೂರು ಎಎಂಆರ್ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾತ್ರವಲ್ಲದೆ ಇಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರಿಗೆ ಶಾಸಕರು ಮತ್ತು ಮಾಜಿ ಕಾರ್ಪೊರೇಟರ್ಗಳ ನೇತೃತ್ವದ ನಿಯೋಗ ಭೇಟಿ ನೀಡಿ ರೇಷನಿಂಗ್ ವ್ಯವಸ್ಥೆಯನ್ನ ಕೈಬಿಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಮೇ 5 ತಾರೀಕು ರೇಷನಿಂಗ್ ಅನ್ನು ನಿಲ್ಲಿಸಬೇಕು. ಈ ಹಿಂದೆ ಹೇಗೆ ಇತ್ತು ಅದೇ ರೀತಿಯಲ್ಲಿ ನೀವು ಮುಂದುವರಿಸಬೇಕು. ಅದರ ನಂತರ ಮೇ 5 ತನಕ ಅಂತ ಹೇಳಿದ್ರೆ ಈಗ 5.2 ಮೀಟರ್ ಇರುವಂಥ ತುಂಬೆ ಡ್ಯಾಮ್ ಅದು ಸರಿಸುಮಾರು 4.5 ಮೀಟರ್ ತನಕ ಬರುವ ತನಕ ನೀವು ರೇಷನಿಂಗ್ ಅನ್ನು ಮಾಡಬಾರ್ದು ಅಂತ ಹೇಳುವಂಥದ್ದು ನಾವೆಲ್ಲ DC ಅವರಿಗೆ ಮನವರಿಕೆ ಮಾಡಿದ್ದೇವೆ. 100ಕ್ಕೆ 100 ನನಗೆ ಕಾಣ್ತದೆ ವಿಶ್ವಾಸಭರಿತವಾಗಿ ಇವತ್ತಿನದೊಂದು ಈ ಒಂದು AMR ಡ್ಯಾಮಿನ ನೀರು ಬಿಟ್ಟ ನಂತರ ನಾಳೆಗೆ ಅವರು ನಾವು ಹೇಳುವ ಪ್ರಕಾರ ನಾಳೆಯಿಂದ ರೇಷನಿಂಗ್ ಅನ್ನು ಒಂದು 10 ದಿವಸಕ್ಕೆ ಮಟ್ಟಕ್ಕೆ ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಮಳೆ ನಾವು ಜೂನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಈಗಿರುವ ನೀರಿನಲ್ಲಿ ತುಂಬೆ ಡ್ಯಾಮಿನ ನೀರಿನಲ್ಲಿ ರೇಷನಿಂಗ್ ಮಾಡಿದರೆ 2 ದಿನ 3 ದಿನ ರೈತರಲ್ಲಿ ರೇಷನಿಂಗ್ ಮಾಡ್ತೀವಿ ಅಂದರೆ ಮೇ 30ವರೆಗೆ ಬರ್ತದೆ. ಅದಾದ ನಂತರ ನಮ್ಮ ಸಮಸ್ಯೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗ ರೇಷನಿಂಗ್ ಮಾಡ್ತಾ ಇದ್ದೇವೆ ಅನ್ನೋ ವಿಷಯವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಎತ್ತರ ಪ್ರದೇಶದಲ್ಲಿ ಎಲ್ಲೆಲ್ಲೂ ನೀರು ತಲುಪ್ತಾ ಇಲ್ಲ, ನೀರು ರೀಚ್ ಆಗ್ತಾ ಇಲ್ಲ. ಹಲವಾರು ಕಡೆ ಸಮಸ್ಯೆಗಳು ಉಂಟಿದೆ, ಎಲ್ಲ ಸಹ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ. ಟ್ಯಾಂಕರ್ ಮತ್ತು ಬೋರ್ವೆಲ್ಲಿನ ನೀರು ಬೇರೆ ವಾಟರ್ ಸೋರ್ಸ್ಗಳಿಂದ ಪ್ರೈವೇಟ್ ವೆಲ್ಸ್ ಏನಿದೆ ಅದನ್ನೆಲ್ಲ ನೀರನ್ನು ತೆಗೆದು ಈ ಏರಿಯಾಗಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ವಾರ್ ಫುಡ್ಡಿಂಗ್ನಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹ ಕೊಟ್ಟಿದ್ದಾರೆ. ಮಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಾಗಬಹುದು ಎಂಬ ಕಾರಣಕ್ಕಾಗಿ ಮಂಗಳೂರಿನ ಜನರ ಹಿತಕ್ಕಾಗಿ ರೇಷನ್ ವ್ಯವಸ್ಥೆ ಆರಂಭಿಸಲಾಗಿದೆ ಎಂದು ಅಧಿಕಾರಿಗಳ ವಾದವಾಗಿದೆ. ಆದರೆ ಸದ್ಯಕ್ಕೆ ರೇಷನಿಂಗ್ ಅಗತ್ಯವಿಲ್ಲ ಎಂಬ ಅಭಿಪ್ರಾಯ ಜನಪ್ರತಿನಿಧಿಗಳದ್ದು. ಒಟ್ಟಿನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವಿನ ತಿಕ್ಕಾಟದಿಂದ ರೋಸಿ ಹೋಗಿರುವವರಂತೂ ಸಾರ್ವಜನಿಕರು. ಆದಷ್ಟು ಬೇಗ ಈ ಎಲ್ಲ ಗೊಂದಲಗಳನ್ನು ನಿವಾರಿಸಿಕೊಳ್ಳಿ, ನಮಗೆ ನೀರು ಕೊಡಿ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮ್ಯಾನ್ ಪವನ್ ಜೊತೆಗೆ ನಾಗೇಶ್ ಕಾವೂರು, V4 ನ್ಯೂಸ್ 24/7 ಮಂಗಳೂರು.